हल्का सा बैग भी भारी लगे हाय। इसके लिए एक नहीं 2 उपाय, डेटॉल आईसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आईसी कूल एंड लाइम कूल। ಅನುದಾನಿತ ಶಾಲಾ ನೌಕರರ ಸಿಬ್ಬಂದಿಗಳ ಮತ್ತು ಆಡಳಿತ ಮಂಡಳಿಗಳ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇಂದು ಶನಿವಾರ ಮುಂಡಗೋಡ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಂಡಗೋಡ ತಾಲೂಕಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ತಾಲೂಕಾ ಅಧ್ಯಕ್ಷರಾದ ಎಸ್ ಫಕೀರಪ್ಪ, ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಸಂಘದ ಅಧ್ಯಕ್ಷರಾದ ಎಸ್ ಟಿ ಮುಡಣ್ಣವರ್, ಮುಂಡಗೋಡ ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸುಭಾಸ ಡೋರಿ, ಮಂಜುನಾಥ ಪುರ್ಲಿ, ರಾಜೇಂದ್ರ ಗಾಣಿಗ, ಪ್ರಕಾಶ ಬಾಳಮ್ಮನವರ್, ಎಸ್ ಸಿ ಬಸನಗೌಡ್ರು, ಎಸ್ ಎಫ್ ಲಮಾಣಿ, ಅಶ್ವಿನಿ ಇಚ್ಚಂಗಿ, ರಶ್ಮಿ ಎನ್ ಆರ್, ಮಧುಮತಿ ಹಿರೇಮಠ, ಕೃಷ್ಣ ಗುಜ್ಜಮಾಗಡಿ ಮುಂತಾದವರಿದ್ದರು. ಶ್ರೀ ಡಿ.ಕೆ. ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯರೇ, ವಿಷಯ ಅನುದಾನಿತ ಶಾಲಾ ನೌಕರ ಮತ್ತು ಆಡಳಿತ ಮಂಡಳಿ ವಿವಿಧ ಬೇಡಿಕೆಯನ್ನು ಈಡೇರಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ರಾಜ್ಯದ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ದಿನಾಂಕ 1-4-2006 ನಂತರ ನೇಮಕ ಹೊಂದಿ ವೇತನ ಪಡೆಯುತ್ತಿರುವ ಹಾಗೂ 2006 ಮೊದಲೇ ನೇಮಕಾತಿ ಹೊಂದಿ ನಂತರ ಅನುದಾನಕ್ಕೆ ಒಳಪಟ್ಟ ನೌಕರಿಗೆ ಯಾವುದೇ ತರನಾದ ಪಿಂಚಣಿ ಸೌಲಭ್ಯ ಇರುವುದಿಲ್ಲ. ಎನ್ಪಿಎಸ್ ಆರ್ ಓಪಿಎಸ್ ಅನುದಾನಿತ ನೌಕರರು ಬಹಳ ದಿನಗಳ ಬೇಡಿಕೆಯಾಗಿದ್ದು ಪಿಂಚಣಿ ಸೌಲಭ್ಯ ಮರೀಚಿಕೆಯಾಗಿದೆ. ನಮ್ಮ ಸಂಘದ ಹಲವಾರು ಬಾರಿ ಬೇಡಿಕೆ ಈಡೇರಿಕೆಯಾಗಿ ತಾಲೂಕಾ, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಲಾಗಿತ್ತು. ಆದಾಗ್ಯೂ ಸರ್ಕಾರ ನಮ್ಮ ನೈಜ ಬೇಡಿಕೆಯನ್ನು ಈವರೆಗೂ ಈಡೇರಿಸಿಲ್ಲ. ಅಂದಿನ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥ ತಾವು ಆಡಳಿತಕ್ಕೆ ಬಂದಿರಿ. OPS ಜಾರಿ ಮಾಡುವುದಾಗಿ ಭರವಸೆ ನೀಡಿದ್ದು ಇರುತ್ತದೆ. ಅಲ್ಲದೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ OPS ಜಾರಿ ಮಾಡುವುದಾಗಿ ಘೋಷಿಸಿದ್ದೀರಿ. ಆದರೆ ಆಡಳಿತಕ್ಕೆ ಬಂದ 3 ವರ್ಷಗಳು ಕಳೆದರೂ OPS ಜಾರಿ ಮಾಡಿರುವುದಿಲ್ಲ. ಸಂಧ್ಯಾ ಕಾಲದಲ್ಲಿ ಆರೋಗ್ಯಕರ ಜೀವನ ನಡೆಸಬೇಕಾದ ಅನುದಾನಿತ ನೌಕರರ ಪರಿಸ್ಥಿತಿ ಬೀದಿ ಪಾಲಾಗಿದೆ. ಅದಕ್ಕಾಗಿ ಅನುದಾನಿತ ನೌಕರರಿಗೂ OPS ಯನ್ನು ಜಾರಿಗೆ ತರಲು ಬೃಹತ್ ಹೋರಾಟದ ರೂಪರೇಷೆಗಳನ್ನು ಹಾಕಿಕೊಳ್ಳಲಾಗಿದ್ದು, ಈ ಅನುದಾನ ನೌಕರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕೆಂದು ತಾಲೂಕಾ ಖಾಸಗಿ ಶಿಕ್ಷಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ವತಿಯಿಂದ ವಿನಂತಿಸಿಕೊಳ್ಳುತ್ತಾ ಈ ಕೆಳಗಿನ ಪ್ರಮುಖ ಬೇಡಿಕೆ ಈಡೇರಿಸಲು ಒತ್ತಾಯಿಸುತ್ತಾ ಮನವಿ ಸಲ್ಲಿಸುತ್ತಿದ್ದೇವೆ. ಪ್ರಮುಖ ಬೇಡಿಕೆಗಳು: ದಿನಾಂಕ 1-4-2000 ನಂತರ ನೇಮಕ ಹೊಂದಿ ವೇತನ ಪಡೆಯುತ್ತಿರುವ ಹಾಗೂ 2006 ಮೊದಲು ನೇಮಕ ಹೊಂದಿ ನಂತರ ಅನುದಾನಕ್ಕೆ ಒಳಪಟ್ಟ ವೇತನ ಪಡೆಯುತ್ತಿರುವ ನೌಕರರ ಅನುದಾನ ರಹಿತ ಅವಧಿಯ ಸೇವೆಯನ್ನು ಪರಿಗಣಿಸಿ ಅದೇ ಪಿಂಚಣಿ ಯೋಜನೆಯ ಸೌಲಭ್ಯ ನೀಡುವುದು. 2. ಪ್ರಾಥಮಿಕ ವೇತನ ಪಟ್ಟಿ ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ವರದಿ ಯಥಾವತ್ತಾಗಿ ಜಾರಿಗೊಳಿಸಲಾಗುವುದು. ಸರ್ಕಾರಿ ನೌಕರಿಗೆ ನೀಡುತ್ತಿರುವ ಆರೋಗ್ಯಶ್ರೀ ಜ್ಯೋತಿ ಸಂಜೀವನಿ ಯೋಜನೆಯನ್ನು ಅನುದಾನಿತ ಶಾಲಾ ಕಾಲೇಜುಗಳ ನೌಕರಿಗೆ ಅನ್ವಯವಾಗುವಂತೆ ಜಾರಿಗೆ ತರುವುದು. ಮಲೆನಾಡಿನ ಜಿಲ್ಲೆಗಳಲ್ಲಿ ಅನುದಾನಿತ ಶಾಲೆಗಳ ಮಕ್ಕಳ ಸಂಖ್ಯೆ ಅನುಪಾತವನ್ನು ಕಡಿತಗೊಳಿಸುವುದು. ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅನುದಾನಿತ ಎಂಬ ತಾರತಮ್ಯ ಮಾಡದೆ ಸರ್ಕಾರದಿಂದ ಕೊಡಲ್ಪಡುವ ಅನುದಾನಿತ ಶಾಲೆಗಳಿಗೂ ಲಭಿಸುವಂತೆ ಮಾಡುವುದು. ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಭರ್ತಿ ಮಾಡಲು ಕರ್ನಾಟಕ ಸರ್ಕಾರ ಕಾಲಕಾಲಕ್ಕೆ ಆದೇಶಗಳನ್ನು ಹೊರಡಿಸಬೇಕು. ಸರ್ಕಾರಿ ಶಾಲೆಗಳಿಗೆ ನೀಡುವ ಸಮವಸ್ತ್ರ ಮತ್ತು ಶಾಲಾ ನಿರ್ವಹಣೆ ಅನುದಾನವನ್ನು ಅನುದಾನಿತ ಶಾಲೆಗಳಿಗೂ ನೀಡಬೇಕು. ಶಾಲೆಗಳ ಮಾನ್ಯತೆ ನವೀಕರಣ ಶಾಶ್ವತವಾಗಿ ಹಳೆಯ ಶಾಲೆಗಳಿಗೆ ಕಡ್ಡಾಯವಾಗಿ ನೀಡಬೇಕು ಎಂಬ ಇಷ್ಟು ಬೇಡಿಕೆಯನ್ನು ಸರ್ಕಾರ ಹಂತದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಒಕ್ಕೂಟ, ತಾಲೂಕು ಘಟಕ ಮುಂಡಗೋಡ ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎಸ್ ಫಕೀರಪ್ಪನವರಿಗೆ ನಮ್ಮ ಮಾಧ್ಯಮಿಕ ಶಾಲಾ ನೌಕರ ಸಂಘ ತುಂಬ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಸುಭಾಷ್ ಡೋರಿ ಸರ್ ಕೂಡ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. 11ನೇ ತಾರೀಕಿಗೆ NPS ಬಗ್ಗೆ ಹಕ್ಕು ಒತ್ತಾಯ ಅಂತೇಳಿ ಅದೇ NPS ಪಡಿಸಿ OPS ಮಾಡೋದ್ರ ಬಗ್ಗೆ ಹಕ್ಕು ಒತ್ತಾಯ ಅಂತೇಳಿ ಒಂದು ಬೃಹತ್ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಸಭೆಯಲ್ಲಿ ಬರಲಿದ್ದಾರೆ. ಅವರಿಗೆ ಅವತ್ತಿನ ಸಭೆಯಲ್ಲಿ ಇದರ ಬಗ್ಗೆ OPS ಜಾರಿ ಬಗ್ಗೆ ಮನವರಿಕೆ ಮಾಡಿ ಕೊಡಲಿದ್ದಾರೆ. ಅದರಂತೆ ನಾವು ಸಹ ಇವತ್ತಿನ ದಿವಸ ಈ ಎಲ್ಲ ಮುಂಡಗೋಡ ತಾಲೂಕಿನ ಅನುದಾನಿತ ಈ ನೌಕರರಿಗೂ ಸಹ
ಈ ಒಂದು ಹಳೆ ಸ್ಕೀಮ್ ಬರಬೇಕು, NPS ರದ್ದುಪಡಿಸಿ OPS ಜಾರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಸರ್ಕಾರಿ ನೌಕರರು ಸಹ ಇವರೊಟ್ಟಿಗೆ ನಾವು ಬೆರೆತು ಅವರನ್ನ ನಾವು ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೇವೆ, ಅವರಿಗೆ ಸಹಕಾರವನ್ನ ನಾವು ಕೊಡ್ತಾ ಇದ್ದೇವೆ. ಅವರು ಸಹ ಮುಂದೆ ಬರುವಂತಹ ದಿನಗಳಲ್ಲಿ ಹಳೆಯ ಒಂದು NPS ರದ್ದಾಗಿ OPS ಜಾರಿಗೆ ಬರಲಿ ಅಂತೇಳಿ ನಾವು ಸರ್ಕಾರಿ ನೌಕರರ ಸಂಘದಿಂದ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಬಾಂಧವರಿಗೆ NPS ರದ್ದಾಗಿ OPS ಒಂದು ಜಾರಿ ಆಗಲಿ, ಅವರ ಬೆಂಬಲಕ್ಕೆ ನಾವು ಇರ್ತೇವೆ ಅಂತೇಳಿ ಆಶಿಸ್ತಾ ನನ್ನ ಎಲ್ಲ ವೃತ್ತಿ ಬಾಂಧವರೇ, ಈ ಹೋರಾಟ 1991-92ರಿಂದನೇ ಪ್ರಾರಂಭವಾಗಿದೆ. ನಮಗೆ ಹಿಂದಿನಿಂದ ಬಸವರಾಜ ಹೊರಟ್ಟಿ ಸಾಹೇಬರು ಉಪವಾಸ ಕುಂತು ಅವಾಗ ಅನುದಾನವನ್ನು ಕೊಡಿಸಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಸಹ ನಮಗೆ OPS ಜಾರಿ ಆಗಿಲ್ಲ. OPS ಜಾರಿ ಮಾಡೋರ್ಲೆ ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬ್ರು ಮತ್ತೊಮ್ಮೆ ನಮ್ಮೆಲ್ಲರ ಮೇಲೆ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ಯಾಕಂತಂದ್ರೆ ಬಸವರಾಜ ಹೊರಟ್ಟಿ ಸಾಹೇಬರು ಸಭಾಪತಿಗಳಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರು ಏನಾದರೂ ಸೂಚನೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಮುಂಡಗೋಡ ತಾಲೂಕಿನ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತ ರೂವಾರಿಗಳಾದಂತ S ಫಕೀರಪ್ಪ ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾವಾಗ್ಲೂ ನಮ್ಮ ಅನುದಾನ ರಹಿತ ಮತ್ತು ಸಹಿತ ಶಿಕ್ಷಕರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರ ಸಪೋರ್ಟ್ ಇರುವುದರಿಂದ ಖಂಡಿತವಾಗ್ಲೂ ಈ ಒಂದು ಕಾರ್ಯ ಸುಗಮವಾಗಿ ನೆರವೇರುತ್ತ ಅಂತ ಹೇಳಿ ಅನ್ನುವಂತ ಆಶಯದಿಂದ ನಾವು ಇವತ್ತು ಈ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಎಲ್ಲರಿಗೂ ಇದರಲ್ಲಿ ಭಾಗವಹಿಸಿದಂತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತ ಸುಭಾಷ್ ಗೋರಿ ಸರ್ಗೆ ಮತ್ತು ಬಸವನಗೌಡ ಸರ್ ಅವರಿಗೆ, ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಂತ ಮೂಡಲ್ ಅವ್ರ ಸರ್ಗೆ ಮತ್ತು ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಸೋಮಶೇಖರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಹೋರಾಟ ಯಶಸ್ವಿ ಆಗಲು ನಮ್ಮ ಸರ್ಕಾರಿ ನೌಕರರ ಸಂಘದವರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲ ಕೂಡ ನಮಗಿದೆ. ಮತ್ತು ರಾಜ್ಯ ಮಟ್ಟದಲ್ಲಿ ಷಡಕ್ಷರಿ ಸರ್, ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಅವರು ಕೂಡ ಅನುದಾನಿತ ಶಾಲಾ ಶಿಕ್ಷಕರು ಸರ್ಕಾರ ನೌಕರರಂತೆ ಅವರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಸರ್ಕಾರ ಈ ಪೆನ್ಷನ್ ಕೊಡೋದು ಮತ್ತು ಸೌಲಭ್ಯ ಕೊಡೋದರಲ್ಲಿ, ಆರೋಗ್ಯ ವಿಮೆ ಕೊಡೋದರಲ್ಲಿ, ಬೇರೆ ಬೇರೆ ಸೌಲಭ್ಯ ಕೊಡೋದರಲ್ಲಿ ತಾರತಮ್ಯವನ್ನು ಮಾಡಿ ಇವರು ಬೇರೆ ಅವರು ಬೇರೆ ಅಂತೇಳಿ ಪರಿಗಣಿಸ್ತಾ ಇದೆ. ಹಾಗೂ ಆ ವ್ಯತ್ಯಾಸವನ್ನು ಪರಿಗಣಿಸದೆ ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರಾ, NPS ಅನ್ನು ಕ್ಯಾನ್ಸಲ್ ಮಾಡಿ OPS ಅನ್ನು ಜಾರಿ ಮಾಡಲಿಕ್ಕೆ ನಾವೆಲ್ಲ ಸರ್ಕಾರ ಒತ್ತಾಯಿಸ್ತಾ ಇದ್ದೇವೆ. ಅದು ಸರ್ಕಾರ ಜಾರಿ ಮಾಡೋವರಿಗೂ ಕೂಡ ನಾವೆಲ್ಲ ಹೋರಾಟ ಮಾಡ್ತೇವೆ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯವರು ನಮ್ಮ ನೌಕರರ ಪರವಾಗಿ ನಾವು ಯಾವತ್ತೂ ನಿಲ್ತೇವೆ, ಅವರಿಗೆ ಜಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ಮನವಿ ಪತ್ರ ಕೊಡುವಂಥ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಭೀಮವಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಈ ಒಂದು ಕಾರ್ಯ ಯಶಸ್ವಿಯಾಗಲಿ, ನಮಗೆ OPS ಜಾರಿಗೆ ಆಗಿ ನಾವೆಲ್ಲ ಸುಖದಿಂದ ಬಾಳಬೇಕು ಆ ಒಂದು ದೃಷ್ಟಿಯಲ್ಲಿ ಸರ್ಕಾರ ನಮ್ಮ ಕರೆಯನ್ನು ಕೇಳಿಕೊಂಡು ನಮಗೆ ಅನುಕೂಲ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಆಗಮಿಸಿರ್ತಕ್ಕಂಥ ಅವರಿವರಿಲ್ಲದೆ ಸರ್ವ ಆಡಳಿತ ಮಂಡಳಿಯವರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿಯವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅನಂತ ವಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೆ ನೋಡಿ.